ನನ್ನ ಅನುಭವದ ಪ್ರಕಾರ ಬೇಗ ನಡಿ ಬೇಡ ಅಂತ ಹೇಳುದಿಲ್ಲ, ಆದರೆ 12ರಿಂದ 15 ಅಡಿ ಡಿಸ್ಟೆನ್ಸ್ ಇರಲೇಬೇಕು. ಇದ್ರಲ್ಲಿ ಅದು ಗ್ರೋತ್ ತಪ್ಪಾಗೋದು. ನೋಡಿ, ಈಗ ನಾನೇನ್ ಮಾಡಿದೆ, 6 ಅಡಿಗೆ ನೆಟ್ಕೊಂಡಿದ್ದೆ, 6 ಅಡಿ 4 ಅಡಿಗೆಲ್ಲ ನೆಟ್ಬಿಟ್ಟು ತಂತಿ ಬೇಲಿ ಹಾಕೋಕ್ಕೋಸ್ಕರ ಅಂತೇಳಿ. ನೀವು ನೋಡಾಗೆ ಒಂದು ದಪ್ಪಾಗಿದೆ, ಒಂದು ಸಣ್ಣ ಆಗಿದೆ. ಇದು ಅಷ್ಟೇ 30 ವರ್ಷದ 27 ವರ್ಷದ್ದೇ, ದಪ್ಪಾಗಲೇ ಇಲ್ಲ. ಆದ್ರ ದೇಶದಿಂದ ಮುಂದೆ ಇದು ಪ್ಲಾಂಟ್ ಮಾಡೋರು ಜಮೀನಿನಲ್ಲಿ ಆದಾಯ ಪಡಿಬೇಕು ಅಂತ ಹೇಳಿದ್ರೆ 12ರಿಂದ 15 ಇಲ್ಲ 20 ಆಲಿ ಒಂದಕ್ಕೊಂದಕ್ಕೆ ಡಿಸ್ಟೆನ್ಸ್ ಇರಬೇಕು. ಡಿಸ್ಟೆನ್ಸ್ ಇದು ಮಾಡಿದ್ರೆ ಅದು ಗ್ರೋತ್ ತಪ್ಪಾಗ್ತದೆ, ಬೇಗ ನಮ್ ಕೈ ಸಿಗ್ತದೆ. ಇಲ್ಲ ಅಂತ ಹೇಳಿದ್ರೆ ಇಡೀ ಸಣ್ಣ ಮರದಾಗೆ ಇದ್ಕೊಂಡು ಆದಾಯ ಕಡಿಮೆ. ಇದು ಮಾಡ್ಬೇಕಾದ್ರೆ ರೈತರು ಎಲ್ಲರೂ ಈ 12ರಿಂದ 15 ಅಡಿ ಮೇಲೆ ಇರಲಿ ಡಿಸ್ಟೆನ್ಸ್ ಅದು ಮಾಡಿ. ಮತ್ತೆ ಇದರಿಂದ ಒಳ್ಳೆ ಆದಾಯ ಇದೆ, ರೈತರಿಗೂ ಅನುಕೂಲ ಆಗುತ್ತೆ. ಜಮೀನ್ ಬಾರ್ಡರ್ಗೆ ಹಾಕೋದ್ರಿಂದ ಇನ್ನೂ ಒಳ್ಳೇದು, ತೆಂಗಿನ ತೋಟಕ್ಕೆ ಹಾಕೋದು ಇನ್ನೂ ಒಳ್ಳೇದು. ಈ ಬೇಸಾಯ ಮಾಡೋದ್ರಿಂದ ಏನು ಇದಕ್ಕೆ ಸಪರೇಟ್ ಆಗಿ ನೀರು ಹಾಕ್ಬೇಕು, ಇದಾಕ್ಸ್ಬೇಕು ಅಂತ ಏನಿಲ್ಲ. ಜನರಲ್ ಆಗಿ ಬೇರೆ ಮರಕ್ಕಿಂತ ನೀವು ಯಾವುದೇ ಮರ ಬೆಳೆಯೋದ್ಕಿಂತ ಬೇವಿನ ಮರಕ್ಕಿಂತ ಬೆಲೆ ಜಾಸ್ತಿ. ಇದಕ್ಕೆ ನೀವೇನೇ ಮಾಡಿದ್ರು ಡಿಸ್ಟೆನ್ಸ್ 12 ಅಡಿ ಇರಬೇಕು ಅಥವಾ 15 ಅಡಿ ಇರಬೇಕು. ನೀವೇ ನೋಡಿದಾಗೆ ಈಗ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ನೋಡಿ. ಈ ವಿಧಾನ ದೇಶದಿಂದ ಗ್ರೋತ್ ಸಣ್ಣಾಗಿದೆ. ಇಷ್ಟು ಹೇಳಕ್ ನಾನು ಇಚ್ಛೆ ಪಡ್ತೀನಪ್ಪ. ಪ್ರತಿಯೊಬ್ಬ ಯುವ ರೈತರಿಗೆ ನಮಸ್ಕಾರ. ಇವತ್ತು ನಾವು ನಾಗೇಗೌಡರ ಸಾರ್ ಜೊತೆ ಇದೀವಿ, ಮರಡಳ್ಳಿ ವಿಲೇಜ್, ಕೇರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ಯಾಕೆಂದ್ರೆ ನಾವು ಇವ್ರ ಹತ್ರ ಒಂದು ಇದ್ರ ಬಗ್ಗೆ ಟೀಕ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ವಿ. ಇವರೊಂದು ಬೇಲಿಗೋಸ್ಕರ ಟೀಕ್ ಹಾಕೊಂಡು ಹೋಗಿದ್ದಾರೆ. ಇವ್ರದ್ದು ಯಾಕಂದ್ರೆ ಒಂದು 25 ವರ್ಷದಿಂದ ಟೀಕ್ ಬೆಳಿತಾರೆ. ಸುಮಾರು ಜನ ಕೇಳ್ತಾ ಇದ್ರು ಎಷ್ಟು ಅಡಿ ಉದ್ದ ಇಡಬೇಕು, ಎಷ್ಟು ಅಡಿ ಅಗಲ ನೀಡಬೇಕು. ಯಾಕಂದ್ರೆ ನಾವು ಈಗ ಮೊನ್ನೆ ಒಂದು ತೋಟಕ್ಕೆ ಹೋಗಿದ್ವಿ, ಅವರು ಒಂದು 40 ಗಿಡ ಟೀಕ್ ಮರ ನಿಟ್ಟಿದ್ರು. ಆದ್ರೆ ಸಕ್ಸಸ್ ಆಗಿರೋದೇ 2 ಮರ. ಆದ್ರೆ ಇವರನ್ನ ಅನುಭವ ಕೇಳೋಣ. ನಾವು ಟೀಕ್ ಅಂದ್ಬಿಟ್ಟು ನಿಟ್ಬಿಟ್ಟು ಬಂದು ಲಾಸ್ಟಿಗೆ ಬರ್ಲಿಲ್ಲ ಅಂತಲ್ಲ, 20 ವರ್ಷ ನೆಟ್ಟಾದ್ಮೇಲೆ ಟೀಕ್ ಬರ್ಲಿಲ್ಲ, ಲಾಸ್ ಆಯ್ತಾನಲ್ಲ. ನಾವು ನೆಡ್ಬೇಕಾದ್ರೆ ಒಂದು ಈ ತರ ಒಂದು ನಾಗೇಗೌಡರು ಸಾರ್ ತರ ಒಂದು ಸಾಧಕರನ್ನ, ಸುಮಾರು ಜನಗಳನ್ನ ವಿಸಿಟ್ ಮಾಡಿ ಅವ್ರ ಅನುಭವಗಳನ್ನ ನಾವು ತಿಳ್ಕೊಂಡು ಆಮೇಲೆ ಒಂದು ಕೃಷಿ ಮಾಡ್ಬೇಕಂತ ಕೇಳೋಣ. ಸರ್ ನಮಸ್ಕಾರ. ಮೈ ನೇಚರ್ ಇಂಡಿಯಾ ಜೊತೆ ಕೈ ಜೋಡಿಸಿ ಧನ್ಯವಾದಗಳು. ನಾವು ಯಾಕೆ ನೋಡ್ತಾ ಇದ್ವಿ ದಾರಿಲಿ ಹೋಗ್ಬೇಕಾದ್ರೆ ನೀವು ಲೈನಕ್ಕೂ ಟೀಕ್ ಹಾಕಿದ್ವಿ, ಅದಕ್ಕೋಸ್ಕರ ನಮ್ಗೊಂದು ಖುಷಿ ಆಯ್ತು ನಿಮ್ ಜೊತೆ ಮಾತಾಡೋಣ ಅಂತ. ಯಾಕೆ ನಿಮ್ದು ಅನುಭವ ಹೇಳ್ತೀರಾ? ನಿಮ್ದು ಊರ್ ಯಾವ್ದು, ಟೀಕ್ ಏನಕ್ಕೋಸ್ಕರ ನಿಟ್ಟಿದ್ದು, ನೀವು ಎಲ್ಲಿಂದ ತಂದ್ರಿ ಅಂತ? ಈಗ ನನ್ನ ಹೆಸರು ನಾಗೇಗೌಡ ಅಂತ ಹೇಳಿ, ನಾವು ಇಲ್ಲಿ ಪಕ್ಕದ ಮರಡಳ್ಳಿ ಅಂತ ಗ್ರಾಮ ನಮ್ದು. ನಾವು ಊರು ಬಿಟ್ಟು ಇಲ್ಲಿ ತೋಟದ ಮನೆಗೆ ಬಂದು ಸೆಟ್ಲ್ ಆಗಿದ್ವಿ. ತೋಟದ ಮನೆ ಸೆಟ್ಲ್ ಆಗ್ಬೇಕಾದ್ರೆ ಒಂದು ಕಾರಣ ಏನು ಅಂದ್ರೆ, ಟೀಕ್ ಮರನ ಬಹಳ ಕಷ್ಟಪಟ್ಟು ಬೆಳೆದಿದೀವಿ. ಟೀಕ್ ಮರ ಕಳ್ತನ ಮಾಡ್ತಿದ್ರು ಇಲ್ಲಿ ನಮ್ಮ ಏರಿಯಾದಲ್ಲಿ. ಕಳ್ತನ ಮಾಡೋ ಕಾಯೋ ಬದಲಿಗೆ ನಾವು ತೋಟದಲ್ಲಿ ಯಾಕೆ ಸೆಟ್ಲ್ ಆಗಬಾರ್ದು ಅಂತ ಹೇಳಿ ಟೀಕ್ ಮರ ಕಾಯಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ಟೀಕ್ ಮರ ಕಾಯಕ್ಕೋಸ್ಕರ? ಹೌದು. ಎಷ್ಟು ಮರ ನಿಟ್ಟಿದ್ದೀರಾ? 100ಕ್ಕೆ 100 ಭಾಗ 320 ಟೀಕ್ ಮರ ಅದೇ. ಇದು ಮೈನು ಓನ್ಲಿ ಬೇಲಿಗೆ ನಿಟ್ಟಿದ್ದೀರಾ? ಬೇಲಿಗೆ ನೆಟ್ಟಿದೀವಿ, ಮಧ್ಯೆ ಬದುಗು ನೆಟ್ಟಿದೀವಿ. ಓಕೆ. ಮಧ್ಯೆ ಬದುಗು ತೆಂಗಿನ ಅಂತರ್ ಬೇಸಾಯಕ್ಕೋಸ್ಕರ ಮಧ್ಯದಲ್ಲಿ ನೆಟ್ಟಿದೀವಿ. ಇದು ನೆಟ್ಟ ಈಗಾಗಲೇ ಹೆಚ್ಚು ಕಮ್ಮಿ ಇದು ನೆಟ್ಟು ನಾವು 27 ವರ್ಷ ಆಯ್ತು. ಒಂದೇನಪ್ಪಾ ಅಂದ್ರೆ ನಮ್ ಜಮೀನ್ ಸುತ್ತ ಹಾಕಿರೋದ್ರಿಂದ ಬೇಲಿನೂ ಆದಂಗಾಯ್ತು. ನಾವು ಕಲ್ಕಂಬ ತಂದು ತಂತಿ ಬೇಲಿ ಹಾಕೋ ಬದಲಿಗೆ ಇದಕ್ಕೆ ಬೇಕು ಅಂದ್ರೆ ನಾವು ವೈರ್ ಹಾಕೊಂಡ್ಬಿಡ್ಬೋದು. ಆ ಪೊಸಿಷನ್ ಅಲ್ಲಿ ಇಟ್ಟಿದ್ದು. ಯಾವಾಗ ಇಲ್ಲಿಗೆ ಬಂದ್ ಸೆಟ್ಲ್ ಆದ್ವು ವೈರ್ ಹಾಕಿಲ್ಲ ಅಷ್ಟೇ, ಬಾಕಿ ಚೆನ್ನಾಗಿದೆ. ಈ ಗ್ರೋತ್ ಇದಕ್ಕೂ ನಾವು ಸುಮ್ಮನೆ ಇಟ್ಬಿಟ್ರೆ ಆಗೋದಿಲ್ಲ. ಬೇಸಾಯ ಮಾಡಬೇಕು, ಗೊಬ್ಬರ ಹಾಕ್ಬೇಕು, ಮೇಜರು ನೀರು ಬೇಕು. ನಮ್ದು ಬಯಲ್ನಾಡು ಪ್ರದೇಶ, ಇಲ್ಲಿ ಮಳೆಗಾಲ ಕಡಿಮೆ. ಇಲ್ಲೆಲ್ಲ ಪಂಪ್ ಸೆಟ್ ಮಾಡ್ಕೊಂಡ ದೇಶದಿಂದ ನಾವು ನೀರಾಡ್ತದೆ. ಎಲ್ಲಿ ಜಮೀನ್ ನೀರಾಡ್ತಾ ಇರ್ತದೆ, ಬೇಸಾಯ ಮಾಡ್ತೀವಿ, ಅಲ್ಲಿ ಗ್ರೋತ್ ದಪ್ಪಾಗಿ ಬಂದಿದೆ. ನೀವೇ ನೋಡಿ, ಇದಕ್ಕೂ ಅದಕ್ಕೂ ವ್ಯತ್ಯಾಸ ನೋಡಿ. ಅಲ್ಲ ಸರ್, ಈಗ ಇದು ಏನಕ್ಕೆ ಗ್ರೋತ್ ದಪ್ಪ ಬಂದಿದೆ, ಇದೇನಕ್ಕೆ ಗ್ರೋತ್ ಸಣ್ಣ ಬಂದಿದೆ? ಅಂದ್ರೆ ಅದು ದಪ್ಪ ಬಂದಿದೆ. ಆದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಇದು ಬಂದಿಲ್ಲ, ಇದು ಸ್ವಲ್ಪ ಕಮ್ಮಿ ಆಯ್ತು. ಇದು ಅವಾಗಲೇ ನಿಟ್ಟಿದ್ದ? ಹೌದು, ಎಲ್ಲ ಒಂದೇ ಸರಿ. ಇದು ಚಿಕ್ಕ ಬಂದಿದೆ, 25 ವರ್ಷ. ಇದು ಮತ್ತೆ ದಪ್ಪ ಬಂದಿದೆ. ಅದು ಬೇರೆ ಹೆಚ್ಚಿಗೆ ಯಾವ್ದು ಹೋಗಿದೆ, ಅದ್ರಲ್ಲಿ ಯಾವ್ದು ಪೋಷಕಾಂಶ ಜಾಸ್ತಿ ಸಿಕ್ಕದೆ ಅದು ಡೆವಲಪ್ ಆಗಿದೆ. ಏನಕ್ಕೋಸ್ಕರ? ಅಲ್ಲ, ಅಭಿವೃದ್ಧಿ. ಈಗ ಅದು ಗೊಬ್ಬರ ಹಾಕಿದ್ರೆ ತಾನೇ ನಾವು. ಈಗ ಮೇಜರ್ ಏನು ಅಂದ್ರೆ ನಾವೇನು ಬರೀ ಸಸಿ ನೆಟ್ಬಿಟ್ರೆ ಆಗೋದೇ ಇಲ್ಲ. ಅದ್ರ ಏಳಿಗೆ ನೋಡ್ಕೋಬೇಕು. ಏಳಿಗೆಗೆ ಅಂದ್ರೆ ಅದಕ್ಕೇನ್ ಕೊಡ್ಬೇಕು, ದನಿನ ಗೊಬ್ಬರ ಹಾಕ್ಬೇಕಾ ಅಥವಾ ಇನ್ಯಾವ್ದಾದ್ರು ಗೊಬ್ಬರ ಹಾಕ್ಬೇಕಾ ನೋಡ್ಕೋಬೇಕು. ಒಂದೇನಪ್ಪಾ ಅಂದ್ರೆ ಈ ಮರ ನೆಟ್ಟ ದಿವಸದಿಂದ ಪಕ್ಕದಲ್ಲಿ ಏನ್ ಬೇಕಾದ್ರೂ ಬೆಳಿಬಹುದು, ಶೇಡ್ ಆಗೋದಿಲ್ಲ. ಈಗ ನೀವೇ ನೋಡಿ, ತೆಂಗಿನ ಮರಗಳು ಫಲ ಬಿಟ್ಟವೆ. ಯಾಕೆಂದ್ರೆ ಈ ಚಾನೆಲ್ಗಳು ಬಂದಿರೋ ದಿವಸದಿಂದ ಬಗ್ಗಿದವೆ ಬಿಟ್ರೆ ಫಲಗಳು ಬಿಟ್ಟವೆ. ಫಲ ಕಮ್ಮಿ ಆಗಿಲ್ಲ, ಆದ್ರಿಂದ ಈಲ್ಡ್ ಕಮ್ಮಿ ಆಗೋದಿಲ್ಲ. ಈ ರೀತಿ ಮಾಡ್ಬೇಕು ಅಂತ ಹೇಳಿ ನಾವು ಆಸೆ ಪಟ್ಟು ಮಾಡಿದೀವಿ. ಈಗ ನಮ್ಮ ತಂದೆ ಕಾಲದಲ್ಲಿ, ನಮ್ಮ ತಂದೆಯವರು ಇದ್ರು ನೆಟ್ಟಾಗ ಅವರು ಹೇಳ್ತಿದ್ರು, ಮರ ಬೆಳೆಸ್ಬೇಕಣೆ, ಮಳೆಯಬೇಕು ಅಂದ್ರೆ ಮರ ಬೆಳೆಸಿದ್ರೆ ನಮ್ಗೆ ಒಳ್ಳೇದು ಅಂತ ಹೇಳ್ತಿದ್ರು.
ನಾನು ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದೆ. ನಾನು ಕೊಡಗಿನಲ್ಲಿ ಇದ್ದು ಸೋಮವಾರಪೇಟೆಯಲ್ಲಿ ಬ್ಯಾಂಕಲ್ಲಿ ಇರ್ಬೇಕಾದ್ರೆ ಇವೆಲ್ಲ ನೋಡಿದ್ದೆ. ಅದನ್ನೇ ಆಸೆ ಈಡೇರಿಸಬೇಕು ಅಂತ ಹೇಳಿ ನಮ್ಮ ತಂದೆಯವರು ಇದ್ದಾಗಲೇ ಇದನ್ನ ತಂದು ನಾವು 1993 ನೆಟ್ಟಿದ್ದು. ಈ ಮಟ್ಟಿಗೆ ಬೇಸಾಯ ಬಂದಿದೆ. ಇದರಿಂದ ಇನ್ನೂ ಒಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಮರವ ಹೆಚ್ಚಿಗೆ ಸಾವರಿಸಬಾರ್ದು. ಸಾವರ್ಬಿಟ್ರೆ ಏನಾಗುತ್ತೆ, ಅದ್ರ ಕಾಂಡಗಳು ದಪ್ಪಾಗದೆ. ಈಗ ಮನುಷ್ಯನ್ಗೆ ಆಹಾರ ಕೊಟ್ರೆ, ಈಗ ಬೆರಳೇನೋ ಗಾಯ ಆಯ್ತು, ರಕ್ತ ಬತ್ತು, ನಮ್ಮ ರಕ್ತದಲ್ಲಿ ಆ ಬೆರಳು ಗಾಯನೂ ವಾಸ ಮಾಡ್ಕೊಂಡು ನನಗೆ ಶಕ್ತಿ ಕೊಡ್ಬೇಕು. ಆ ರೀತಿ ಆಗ್ಬೇಕು. ಗಾಯನೇ ಇಲ್ದೇನೆ ಹೋದ್ರೆ ಶಕ್ತಿ ಬಹಳ ಚೆನ್ನಾಗಿ ಕೊಡ್ತದೆ. ಆ ರೀತಿ ಸಾವರಿಸಬಾರ್ದಿತ್ತು. ಫಸ್ಟ್ ನಾವು ಪ್ರತಿ ವರ್ಷ ಸಾವರಿಸ್ಬಿಟ್ಟು, ಇತ್ತೀಚೆಗೆ ಅದು ಗಮನಕ್ಕೆ ಬಂದಾಗ ಸಾವರಿಸೋದು ನಿಲ್ಸಿದೀವಿ. ಸರ್, ನಮ್ಗೆ ಇನ್ನೊಂದು ಕ್ವಶನ್ ಇತ್ತು. ನಾನು ಅಲ್ಲಿಂದ ಒಂದು 50 ಮರ ನೋಡಿದೆ. 50 ಮರದಲ್ಲಿ ಒಂದು 30 ಮರ ದಪ್ಪ ಇದಾವೆ, ಇನ್ನೊಂದು 20 ಮರ ಸಣ್ಣ ಇದಾವೆ. ಅದು ಏನಕ್ಕೆ ಯೂಸ್ ಬರಲ್ಲ? ಸೌದೆಗೆ ಏನಕ್ಕೋಸ್ಕರ? 30 ಮರ ಮಾತ್ರ ಒಳ್ಳೆ ಫಲವತ್ತತೆ ಮರಗಳಿದಾವೆ. ಇಲ್ಲ ಸೌದೆಗೆ ಏನಲ್ಲ. ಅದು ಸ್ವಲ್ಪ ಈಗ ಏನಾಗುತ್ತೆ, ಅವ್ರೇನ್ ಹೇಳ್ತಾರೆ ಫಾರೆಸ್ಟ್ ಇಲಾಖೆ ಅಂದ್ರೆ, ಫಸ್ಟ್ ದಪ್ಪಾಗಿರೋದನ್ನ ನೀವು ಹಾರ್ವೆಸ್ಟ್ ಮಾಡ್ಬಿಟ್ರೆ ಉಳಿದು ಸಣ್ಣಾಗಿರೋದು ಇನ್ನೊಂದು 4 ವರ್ಷಕ್ಕೆ ದಪ್ಪ ಆಯ್ತದೆ. ಅದೇನು ಯೂಸ್ ಆಗೋದಿಲ್ಲ ಅಂತ ಹೇಳಂಗಿಲ್ಲ. ಸ್ಕ್ವೇರ್ ಫೀಟ್ ಇದ್ರದ್ದು ಫೀಟ್ ಬೇರೆ, ಅದ್ರ ಫೀಟ್ ಬೇರೆ, ಆ ಲೆಕ್ಕಾಚಾರದಲ್ಲಿ ತಗೋತಾರೆ. ಏನ್ ನಮಗೆ ಲಾಸ್ ಆಗೋದಿಲ್ಲ ಸ್ವಾಮಿ. ಈ ತೇಗ ಬೆಳೆದ್ರ ಲಾಸ್ ಯಾವ ಕಾರಣಕ್ಕೂ ಆಗೋದೇ ಇಲ್ಲ. ಸರ್, ಈಗ ಒಂದು ಎಷ್ಟೆಷ್ಟು ಅಡಿ ಉದ್ದಕ್ಕೆ ನೀಡಬೇಕು? ಯಾಕಂದ್ರೆ ನೀವು ಬೇಲಿಗೆ ಹಾಕಿರೋದು ಸರ್, ಇದು ನಮ್ಮ ಈಗಿನ ಅನುಭವದ ಪ್ರಕಾರ, ಈಗ ನಾವು ನೆಟ್ಟರು ಅನುಭವದ ಪ್ರಕಾರ 12 ಅಡಿಯಿಂದ 15 ಅಡಿಗೆ ಹಾವು ಹಾಕಿದ್ವಿ. ಅದು ಗ್ರೋತ್ ತಪ್ಪಾಗಿದೆ. ನಾವೇನ್ ಮಾಡ್ದೋ, ಸುತ್ತ ಬೇಲಿಗೆಗೋಸ್ಕರ ಏನ್ ಮಾಡ್ಬಿಟ್ಟು 6 ಅಡಿ 8 ಅಡಿಗೆಲ್ಲ ಇಟ್ಬಿಟ್ಟು ಅದು ತೋರಿಸ್ತೀನಿ ತಮ್ಮ. ಅವು ಏನಾಗಿದೆ, ಒಂದು ದಪ್ಪ ಆಗಿದೆ, ಒಂದು ಸಣ್ಣ ಆಗಿದೆ, ಒಂದು ದಪ್ಪ ಆಗಿದೆ, ಒಂದು ಸಣ್ಣ ಆಗಿದೆ. ಈಗ ನಾವೇನ್ ಮಾಡ್ಬೇಕು ಅಂದ್ರೆ, ದಪ್ಪ ಆಗಿರೋದು ಹಾರ್ವೆಸ್ಟ್ ಮಾಡಿದ್ರೆ ಸಣ್ಣಾಗಿರೋದು ಅದೇ ಗ್ರೋತ್ ದಪ್ಪ ಆಯ್ತದೆ. ಅದೇನ್ ಲಾಸ್ ಆಯ್ತದೆ ಅಂತ ಹೇಳಂಗಿಲ್ಲ. ಈಗ ಮಿನಿಮಮ್ ನಾವು ತೇಗದ ಮರ ನೀಡಬೇಕು ಅಂದ್ರೆ 12 ಅಡಿ ನೀಡಬೇಕು. ನೆಟ್ರೆ ಬೆಟರ್. ಈಗ ನೀವು ನೋಡ್ತಾ ಇದ್ದೀರಲ್ಲ, ನೆಟ್ರೆ ಚೆನ್ನಾಗಿ ಗ್ರೋತ್ ಬರುತ್ತೆ. ಈ ಮರಕ್ಕೂ ಆ ಮರಕ್ಕೂ ಎಷ್ಟು ಡಿಸ್ಟೆನ್ಸ್ ಇದೆ? ಇದು ಒಂದು 3 ಅಡಿ ಜಾಸ್ತಿ ಇದೆ, 15 ಅಡಿ ಅದೇ. 15 ಅಡಿ. ಇನ್ನು ನಾವು ಎಷ್ಟು ಡಿಸ್ಟೆನ್ಸ್ ಉದ್ದ ನೆಟ್ರು ಅಷ್ಟು ಒಳ್ಳೇದು. ಹೌದು. ತೀರಾ ಉದ್ದ ಬೇಡಿ, 12ರಿಂದ 15 ಅಡಿ ನೆಟ್ರೆ ಸಾಕು. ಯಾಕೆಂದ್ರೆ ತೀರಾ ಉದ್ದ ಅದನ್ನೇ ಮಾಡ್ತೀವಿ ಮಾಡಕ್ ಹೋಗ್ಬಿಟ್ಟು ಇಲ್ಲೊಂದು ಅಲ್ಲೊಂದು ನೆಟ್ರೆ ಪ್ರಯೋಜನಕ್ಕೆ ಬರುವುದಿಲ್ಲ. ಆದಾಯನೂ ಬರ್ಬೇಕಲ್ವಾ. ಈಗ 20 ಅಡಿಗೆ ಒಂದು ನೆಟ್ಟು ಅಂತ ಇಟ್ಕೊಳ್ಳಿ, ಅಥವಾ 25 ಅಡಿಗೆ ನೆಟ್ಟು ಅಂತ ಇಟ್ಕೊಳ್ಳಿ, ಡಿಸ್ಟೆನ್ಸ್ ದೂರ ಆಯ್ತದೆ. ಹಾಗೇನಿದ್ರು 12ರಿಂದ 15 ಅಡಿ ನೆಡೋದು ಬೆಟರ್ ಸರ್. ನೀವೇ ನೋಡಿ, ಈಗ ಗ್ರೋತ್ ಇದೊಂದು 15 ಅಡಿ ಬರ್ಬೋದು, ಇವೆಲ್ಲ 12 ಅಡಿ. ಸರ್, ಈಗ ನಂಗೆ ಇನ್ನೊಂದು ಕ್ವಶನ್ ಇತ್ತು. ಈಗ ನಾನು 1 ಎಕರೆ ಜಮೀನಿದೆ, ಸುಮ್ನೆ ವೇಸ್ಟ್ ಆಗಿ ಬಿದ್ದಿದೆ. ಇದೆಲ್ಲ ಯಾವೆಲ್ಲ ವೆದರಿಗೆ ಬರುತ್ತೆ? ನಾನು 1 ಎಕರೆಗೆ ಇರೋದ್ ಬದಲು ಒಂದು 10,000 ರೂಪಾಯಿ ನೀವು ಗಿಡ ಎಲ್ಲಿ ತಂದಿದೆ ಸರ್? ಒಂದು ಗಿಡಕ್ಕೆ ಎಷ್ಟು ಕೊಟ್ರಿ? ಫಾರೆಸ್ಟ್ ಇಲಾಖೆಯಲ್ಲಿ ನಾವು ಗಿಡ ತಂದದ್ದು 1993ರಲ್ಲಿ. ಫಾರೆಸ್ಟ್ ಇಲಾಖೆಯವರು ಗಿಡ ಬೆಳೆಸಿ ಮಾರ್ತಿದ್ರು. ನಾನಾಗ ಒಂದ್ ಸಸಿಗೆ 3 ರೂಪಾಯಿ ಕೊಟ್ಟು ತಂದಿದ್ದೆ. ಇವಾಗ ಎಷ್ಟಿದೆ ಸಸಿ ನಿಮಗೆ ಅನ್ಬೋದು ಪ್ರಕಾರ? ಫಾರೆಸ್ಟ್ ಆಫೀಸರ್ ಎಲ್ಲ ಬರ್ತಾರೆ ಅಂದ್ರೆ ನಿಮಗೆ ಈಗ ಅದು ಸಬ್ಸಿಡಿ ಅದು ಇದು ಕೊಟ್ಟಿದೆ ಅಂತ ಹೇಳ್ತಾರೆ. 10ರಿಂದ 15 ರೂಪಾಯಿವರೆಗೆ ತಗೋತಾರೆ. ಒಂದು 15 ರೂಪಾಯಿ. ಈಗ 1 ಎಕರೆಗೆ ಎಷ್ಟು ಗಿಡ ನೆಡ್ಬೋದು ಸರ್? ಯಾಕೆ ನಾನು 1 ಎಕರೆಗೆ ಫುಲ್ ಇದನ್ನೇ ಮಾಡ್ತೀನಿ, ನಂಗೆ ಒಕ್ಕಾಗಲ್ಲ ಜಮೀನು, ಬಯಲ್ ಪ್ರದೇಶ ಇದೆ. 1 ಎಕರೆಗೆ ಫುಲ್ ನಾನು ಟೀಕೆ ಇಟ್ಬಿಡ್ತೀನಿ. ಎಷ್ಟು ಗಿಡ ನೆಡ್ಬೋದು? ಟೀಕೆ ನೆಡ್ತೀನಿ 12ರಿಂದ 15 ಅಡಿ ಅಂದ್ರೆ ಒಂದು ಲೆಕ್ಕ ತಗೊಂಡು ಆ ರೀತಿ ಲೆಕ್ಕ ಹಾಕಿ ಮಾಡ್ಬೇಕಾಗತ್ತೆ ಸರ್. ಒಂದು ಎಕರೆ ಅಂದ್ರೆ ಎಷ್ಟು ಅಡಿ ಬರ್ತದೆ ಅದ್ರ ಮೇಲೆ ಲೆಕ್ಕ ಹಾಕ್ಬಿಟ್ಟು 12 ಅಡಿ ಹೀಗೂ 12 ಅಡಿ ಲೆಕ್ಕ ಹಾಕೊಂಡ್ರೆ ಕ್ಯಾಲ್ಕುಲೇಟ್ ಮಾಡಿ ನೆಡಬೇಕು ಸರ್. ಆಮೇಲೆ ಅದಕ್ಕೆಲ್ಲ ಏನೆಲ್ಲ ಗೊಬ್ಬರಗಳು ಹಾಕ್ಬೇಕಾಗುತ್ತೆ? ಏನ್ ಸುಮ್ಮನೆ ನಾವು ಮೆನ್ನೂರೇನೆ ಹಾಕ್ಬೇಕಾಗಿಲ್ಲ ಸರ್. ನಾಟಿ ಗೊಬ್ಬರ ಸಾಕು. ಇದು ಸ್ವಲ್ಪ ದಪ್ಪ ಆಗ್ಬಿಟ್ಟು ಎಲೆ ಉದುರ್ತದಲ್ಲ, ಆ ಎಲೆನೇ ಸಾಕು ಗೊಬ್ಬರ. ಇದೆಲ್ಲ ಕರಗುತ್ತೆ ಏನೇ. ಈಗ ಈ ಸೈಡ್ ನೋಡಿ ನಾವೇನ್ ಗೊಬ್ಬರ ಹಾಕಿದವು, ಪಕ್ಕದಲ್ಲೆಲ್ಲ ಆ ಎಲೆ ಉದುರಿದ್ರೆ ಗೊಬ್ಬರ, ಬಹಳ ಗೊಬ್ಬರ ಆಯ್ತದೆ, ಬಹಳ ಚೆನ್ನಾಗಿರ್ತದೆ. ಸರ್, ಈಗ ನಿಮ್ದು 1 ಎಕರೆಗೆ ಎಷ್ಟು ಮರ ನೆಟ್ಟಿದ್ದಾರೆ? ನೀವು ಎಲ್ಲ ಬದುದಲ್ಲಿ ನೆಟ್ಟಿರೋದು ಸುತ್ತಲೂ ಟೀಕ್ ಮರ? 1 ಎಕರೆ ಅಲ್ಲ, ಈಗ ನಾವು ನೆಟ್ಟಿರೋದು 6 ಎಕರೆಗೆ. 6 ಎಕರೆ ನೆಟ್ಟಿದೀವಿ ಸುತ್ತ. ಅಂದ್ರೆ ಕೆಲವು ಹೋಗಿವೆ. ಈಗ ಒಟ್ಟು ಹಾಲಿ ನಮ್ಮ ಹತ್ರ 320 ಮರವೆ. 320 ಮರ ಇದಾವೆ 6 ಎಕರೆಗೆ. ತಾಲೂಕ್ ತಹಸೀಲ್ದಾರ್ ಬಂದು ಮಾಸಾರ್ ಮಾಡ್ಕೊಂಡು ಹೋಗಿದ್ದಾರೆ. 320 ಮರವೆ. ಈಗ ನಾವು ಕಡಿಬೇಕು ಅಂದ್ರೆ ಏನಾದ್ರು ಗೌರ್ಮೆಂಟ್ ಇಂದ ರೂಲ್ ಪರ್ಮಿಷನ್ ತಗೋಬೇಕು. ಈಗ ಫಸ್ಟ್ ನಾವೀಗ RTC ನಮೂದಿಸ್ಕೊಂಡಿದೀವಿ. ಇದು 320 ಮರ ಇದೆ. 320 ಮರ ಅದೇ ಸರ್ವೆ ನಂಬರ್ 92ರಲ್ಲಿ ನಮೂದಿಸ್ಕೊಂಡಿರೋ ದೇಶದಿಂದ ಈಗ ನಾವು ಪರ್ಮಿಷನ್ ಏನು ಇವ್ರು ಕೊಡ್ತಾರೆ, ಫಾರೆಸ್ಟ್ ಇಲಾಖೆಯವ್ರಿಗೆ ಕಡಿದು ಬಿಡ್ಬೋದು. ಏನು ತಗೊಳ್ದೇನೆ ಇದ್ರೆ ಕಡಿಯೋದಕ್ಕೆ ಬಹಳ ಕಷ್ಟ, ಪರ್ಮಿಷನ್ ಕೊಡೋದೇ ಇಲ್ಲ, ಬಹಳ ಕಷ್ಟ. ಅದಕ್ಕೆ ಗೌರ್ಮೆಂಟ್ ಲೆವೆಲ್ಗೆ ಹೋಗಿ ತರಬೇಕು. ನಾವು ನೆಡ್ಬೇಕಾದ್ರೆ ಪರ್ಮಿಷನ್ ತಗೋಬೇಕಾ? ಏನಿಲ್ಲ, ನೆಟ್ಬಿಟ್ಟಾದ್ಮೇಲೆ RTC ಸೇರಿಸಬಹುದು, ತಗೋಬಹುದು. ನೆಟ್ಟಾದ್ಮೇಲೆ ಸೇರಿಸಬಹುದು. ಎಷ್ಟು ವರ್ಷ ಆದ್ಮೇಲೆ ಸೇರಿಸಬೇಕು? ಏನು ಒಂದು ವರ್ಷ 2 ವರ್ಷ ಆದ್ಮೇಲೆ ನಮ್ಮ ಹತ್ರ ಟೀಕ್ ನೆಟ್ಟಿದೀನಿ, ಸೇರ್ಸ್ಕೊಂಡ್ಬಿಟ್ರಾಯ್ತು. ನಮಗ್ ಗೊತ್ತಿರ್ಲಿಲ್ಲ, ನಾವು ಈಗ ಸೇರಿಸ್ತು 2 ವರ್ಷದಿಂದ. 2 ವರ್ಷದಿಂದ. ಹೌದೌದು.
ಸರ್ ಈಗ ಒಂದು ಎಷ್ಟು ಯಾಕೆ ಸುಮಾರು ಜನ ನೋಡ್ತಾ ಇದೆ, ಒಂದು ಎಷ್ಟು ಮರಕ್ಕೆ ರೇಟ್ ಹೋಗ್ಬೋದು ಸರ್ ಇದು ಒಂದು ಮರಗಳಿಗೆ ಎಷ್ಟರಿಂದ ಎಷ್ಟು? ಸರ್ ಒಂದ್ಸರಿ ಇಲ್ಲಿ ಅಲ್ಲಿ ಕೆಳಗಡೆ ಮರಗಳಿವೆ ಎಲ್ಲ ಈ ಗ್ರೋತು ಅದಕ್ಕಿಂತ ಸ್ವಲ್ಪ ದಪ್ಪದ ಕೊಟ್ರೆ 30-40 ಸಾವಿರಕ್ಕೆ ಹೋಗುತ್ತೆ. ಇನ್ನೊಂದು 5 ವರ್ಷ ಮಡಿಕೊಳ್ಳಿ ಒಳ್ಳೆ ದುಡ್ಡು ಆಯ್ತದೆ, ಮಾಡ್ಬೋದು ಅಂತ ಹೇಳಿದ್ರು ಅವರು. ಮತ್ತೆ ನನಗೆ ಮೈಸೂರಿನಿಂದ RF ಅವರು ಬಂದಿದ್ರು, ನಮ್ಮ ಫ್ರೆಂಡು ನೋಡ್ಕೊಂಡು ಹೋದ್ರು. ನೋಡ್ರಿ ಬೆಳಿಲಿ, ಇದೇ ಗ್ರೋತ್ ಇರ್ಲಿ, ಇದನ್ನ ನೀವು ಕಡಿದು ಫಾರೆಸ್ಟ್ ಇಲಾಖೆ ನಲ್ಲಿ ಇದಿದೆ ಹರಾಜ್ ಕೂಗ್ತಾರೆ, ಬಿಡ್ಡಿಂಗ್ ಕೂಗ್ತಾರೆ. ಆ ಬಿಡ್ಡಿಂಗ್ ಕೂಗ್ದಾಗ ನೀವು ಯಾವ್ದಾದ್ರು ಫಾರೆಸ್ಟ್ ಇಲಾಖೆ ಹಿಡ್ಕೊಂಡು ನೀವು ಕಟಾವ್ ಮಾಡಿಸಿ ನೀವೇ ಹಾಕಿದ್ರೆ ನಿಮ್ಗೆ ಒಳ್ಳೆ ದುಡ್ಡು ಸಿಗ್ತದೆ. ಮಿನಿಮಮ್ 1 ಲಕ್ಷ ಸಿಗೋದು ಒಂದ್ ಮರಕ್ಕೆ. ಸಿಗುತ್ತೆ. ಅವ್ರು ಹೇಳಿದ್ರು ಕೋಟಿಗಟ್ಲೆ ಆಗತ್ತೆ, ನೀವು ಏನು ಯೋಚನೆ ಮಾಡಿಬಿಡಿ ಅಂದ್ರು. ಸ್ವಾಮಿ ನಮ್ಗೆ ಇದೇ ಪೆನ್ಷನ್, ನಾನು ನಮ್ಮ ಬ್ಯಾಂಕಲ್ಲಿ ಇದ್ದನು, ನನಗೆ ಯಾವ ಪೆನ್ಷನ್ ಇಲ್ಲ. ಇದೇ ಪೆನ್ಷನ್ ಅಂತ ಕಾಯ್ಕೊಂಡು ಕಷ್ಟಪಟ್ಟು ಬೆಳೀತಾ ಇದೀವಿ. ಓಕೆ, ಇದೇ ಪೆನ್ಷನ್ ಬರುತ್ತೆ. ಇದೇ ಪೆನ್ಷನ್. ನೀವು ಇದಕ್ಕಾಗಿ ಏನಾದ್ರು ಸಪರೇಟ್ ಆಗಿ ಮೃತ್ಯುವರ್ಜಿ ವರ್ಷ ಏನಾದ್ರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಬೆಳವಣಿಗೆ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು? ನೋ ಸ್ವಾಮಿ, ಏನೇನು ಹಾಕಿಲ್ಲ. ನೆಟ್ಟದ್ದು ಅಷ್ಟೇ. ನೆಟ್ಟಿದೀವಿ, ಪಕ್ಕದ ಜಮೀನಿಗೆ ಬೇಸಾಯ ಮಾಡ್ತೀವಿ. ಬೇಸಾಯ ಮಾಡಿದ್ವಿ, ತೆಂಗು ಫಲ ಕೊಡ್ತದೆ, ಆದಾಯ ಮಾಡ್ಕೋತೀವಿ. ಇದು ನೀವ್ ಹೇಳ್ದಂಗೆ ಪೆನ್ಷನ್ ಬಂದಂಗೆ 30 ವರ್ಷ 40 ವರ್ಷ ಆದ್ಮೇಲೆ, ಈಗ ನಾನು ನೌಕರಿಲಿದ್ದು 60 ವರ್ಷಕ್ಕೆ ರಿಟೈರ್ ಆದ್ನಲ್ಲ, ಆ ಟೈಮಿಗೆ ಗೌರ್ಮೆಂಟ್ ನೌಕರಿ ಆಗಿದ್ರೆ ಪೆನ್ಷನ್ ಬರೋದು. ನಮ್ದು ಅಂಡರ್ಟೇಕಿಂಗ್ ಗೌರ್ಮೆಂಟ್ ಅಲ್ಲ, ಬ್ಯಾಂಕ್ಗಳು ಪೆನ್ಷನ್ ಇಲ್ಲ. ಇದು ಬರ್ತದೆ ಪೆನ್ಷನ್ ಕಾಯ್ಕೊಂಡು ಚೆನ್ನಾಗಿ ಜೀವನ ಮಾಡ್ತಾರೆ. ಸರ್, ಈಗ ಇದನ್ನ ಇಟ್ಟಿದ್ರ ಒಂದ್ ಎಕರೆಗೆ ಒಂದು ರೌಂಡ್ ಸುತ್ತ ಬಂದಿದೆ. ಆಮೇಲೆ ಈ ತೆಂಗಿನ ಮರ ಹಾಕಿದ್ರೆ ಮತ್ತೆ ಜೋಳ ಹಾಕ್ತಿವಿ ಅಂತ ಹೇಳಿದ್ರೆ, ಈ ಮರ ಇರೋದ್ರಿಂದ ತೆಂಗಿನ ಮರಕ್ಕೆ ಎಫೆಕ್ಟ್ ಆಗೋದು, ನೀವು ಜೋಳ ಬೆಳೆಯೋದಕ್ಕೆ ಎಫೆಕ್ಟ್ ಆಗೋದು ಏನಾರು? ಏನು ಇಲ್ಲ. ಸ್ವಲ್ಪ ನೆರಳಾಗದೆ ಅಂತ ಹೇಳಿ ಸ್ವಲ್ಪ ಗ್ರೋತ್ ಬೆಳೆಯೋದು ಕಡಿಮೆ ಆಗೋದು ಅಷ್ಟು ಬಿಟ್ರೆ, ಯಾಕೆ ನೆರಳು ಜಾಸ್ತಿ ಇದು. ಇನ್ನ ಅದರಿಂದ ಇಳುವರಿ ಕಮ್ಮಿ ಆಗ್ತದೇನೋ ಸುಳ್ಳು. ನೋಡಿ, ತೆಂಗಿನ ಮರ ಇವೆಲ್ಲ ಪಾಲ್ಬಿಟ್ಟವೆ, ಇದರಿಂದ ಇಳುವರಿ ಏನ್ ಕಮ್ಮಿ ಆಗೋದಿಲ್ಲ. ತೆಂಗಿನ ಮರದ್ದು ನಾವು ತೆಂಗಿನ ತೋಟ ಇದ್ರು ಸೈಡ್ ಬೇಲಿಗೆ ಒಂದು 100 ಮರ ನೆಡ್ಕೋಬಹುದಾ? ಇದನ್ನ ಒಂದ್ ಎಕರೆ 100 ಭಾಗ 100 ಮರ ನೆಡ್ಕೊ. ಸ್ವಾಮಿ, ನಿಜವಾದ ಬುದ್ಧಿವಂತರಾದ ನಮ್ಮ ರೈತರು ತೇಗದ ಮರ ಬೆಳೆದ್ರೆ ಅವರಂತ ಮುಂದುವರೆದ ಜನಾಂಗ ಇನ್ಯಾರು ಇಲ್ಲ. ತೆಂಗಿನ ಮರ ಬೆಳಿಬೇಕು, ಮುಂದುವರಿಬೇಕು. ಸುಮ್ನೆ ನಾನು ಮಾಡ್ತೀನಿ ಅಂತ ಏನೋ ನೆಟ್ಬಿಟ್ಟು ಮಾಡೋದಲ್ಲ, ಬೇಸಾಯ ಆಗ್ಬೇಕು. ನೋಡಿ, ಇದು 2 ಕಡೆನೂ ನಾವು ಆ ಕಡೆನೂ ಜಮೀನು ಉಳುಮೆ ಮಾಡ್ತೀವಿ, ಈ ಕಡೆನೂ ಉಳುಮೆ ಮಾಡ್ತೀವಿ. ಬೇಸಾಯ ಮಾಡೋದ್ರಿಂದ ಇವು ಬೇಗ ಗ್ರೋತ್ ದಪ್ಪ ಆಯ್ತು. ಉಳುಮೆ ಮಾಡೋದ್ರಿಂದ ಅದು ನಿಮ್ ತೆಂಗಿನ ತೋಟ, ಆ ಕಡೆನೂ ತೆಂಗಿನ ತೋಟ, ಈ ಕಡೆಯಿಂದ ಗಿಟ್ಟ ಮಧ್ಯದಲ್ಲಿ ತೇಗದ ಮರ ಇದೆ. ಉಳುಮೆ ಮಾಡಿದಾಗಿದೆ, ಮತ್ತೆ ಲಾಸ್ಟ್ ಅಲ್ಲಿ ಡೆಡ್ ಎಂಡ್ ಇರೋದು ಗ್ರೋತ್ ಆಗಿಲ್ಲ. ಇಲ್ಲ, ಕಡಿಮೆ ಉಳುಮೆ ಮಾಡ್ತಾರೆ ಅಂದ್ರೆ ಇದಕ್ಕೆ ಫಲವತ್ತತೆ ಸಿಗುತ್ತೆ. ಓಕೆ, ಹೌದು. ಇದಕ್ಕೂ ಉಳುಮೆ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಎಷ್ಟು ತಿಂಗಳಿಗೆ ಒಂದ್ಸಲ ಮಾಡ್ತೀರಾ ಸರ್? ಮಾಡ್ತೀವಿ. ಈಗ ಇದು ಹಾಕಿದೀವಿ, ಡಯಾಂಚ ಅಂತ ಗೊಬ್ಬರ ಬೀಜ. ಇದಕ್ಕೆ ಇನ್ನೊಂದು ತಿಂಗಳಿಗೆ ರೋಟ್ರಿ ಹೊಡಿತೀವಿ. ರೋಟ್ರಿ ಹೊಡೆದಾದ್ಮೇಲೆ ತಿರ್ಗಿ ಮತ್ತೆ ಏನಾದ್ರು ಜೋಳ ಬಿತ್ತೋದು ಅಥವಾ ರಾಗಿ ಹಾಕೋದು ಏನೋ ಒಂದು ಮಾಡ್ತೀವಿ. ಫಸಲ್ ಮಾಡ್ತೀವಿ, ಏನು ಊಟ ಹಾಗೆ ಖಾಲಿ ಬಿಡುದಿಲ್ಲ. ನೋಡಿ, ಇದಕ್ಕೆ ಇದು ಮಾಡಿದೀವಿ. ನೋಡಿ, ಅದಕ್ಕೆ ಕಡ್ಡಿ ಬಿತ್ಕೊಂಡಿದೀವಿ ಹಸುಗಳಿಗೆ. ಆ ಕಡೆ ಡಯಾಂಚ ಹಾಕಿದೀವಿ, ಕೆಲವು ಕಡ್ಡಿ ಬಿತ್ತಿದೀವಿ. ಬೈ ಸೈಡ್ ಬೈ ಸೈಡ್ ಏನಾದ್ರು ಒಂದು ಮಾಡ್ತಾ ಇರ್ತೀವಿ ಖಾಲಿ. India is the most resourceful country in the world. Karnataka, being one of the states here, has innumerable rivers flowing around the green serene environment. This is the main reason behind so many tourists and nature lovers to come to the laps of green heaven, Sakleshpura in Hassan district. A part of the scenic beautiful region is Changarihalli. Being born in a family of farmers here, our collective dream is My Nature India. It was around 2003 when I came to Bangalore in search of a job. MVRS opened the doors to me and my dreams. The main idea of MVRS is to build a network program to have the winning edge for many corporate offices like banking sectors, education, political, automobile, e-commerce, advertisement, social media, pharma companies, etc. This company took me on contract and, having confidence in me, sent me to work pan-Karnataka in all divisions, and I'm grateful to all who are concerned. With the help of Shankar Nag Fans Auto Association, all efficient youths irrespective of gender or caste, be it Hindu, Muslim, Christian or any other religion, join together to form this company by the name TMRS. My Nature India was formed after a series of talks and discussions over the pros and cons, and by letting thousands of colleagues, neighbors and even other state workers on lease basis on companies which come under research on marketing.
Since generations, we had not faced the problem of unemployment. This is the boon of 20th century, which is the root cause of many socio-political issues. The results of these issues were the foundation for wanted farmers. Farmers are the backbone of any country. Their necessity is as much important as those of their advisors and related sects like Brahmins, Archakas, blacksmiths, Vaishyas, sculptors, potters, weavers, cobblers, and others have to fight against the monster plastics. After discussing with the related sects, we have a set of platform to promote their livings, and that is My Nature India. The native folk art forms like Dolu Kunita, Yakshagana, Bhangra, Garba, Ghumar, Bihu, Lavani, Gumra, Pilikali, Karakattam, Veeranatyam, and others are under the line of extinction. To ensure that these art forms are protected and passed on to the next generation is the main mission of My Nature India. The handicraft arts like sculpture, wooden toy crafts, artisans of jewelry, clothes embroidery, pottery, stone carvings, pro-nature products, metal artworks, paper products, and many more such handicrafts are getting into extinction due to the pouring in of plastics everywhere. My Nature India is working day and night to make certain that these will remain for the future generations. For the first time in the world, we have created an online platform for all the manufacturers to sell their products to the customers without intervention of any agents. The manufacturers are eligible to quote their own rates on their products online, and they're open to communicate with the customers directly with complete transparency. With all these unique features, My Nature India is coming on board. For those who are concerned about the development of our country and inclination towards the nature protection are welcome to take part and serve in this venture with open mind. We also greet any type of suggestion towards the development of our institution. Plastic-free India, jobs to all here, with complete empowerment to all in this resourceful nation is our mission and responsibility. Our travel is towards nature. Please join hands with us in this venture. Jai Hind, Jai Bharat Mata, Vande Mataram. MyNatureIndia.com, MyNatureIndia.in, MyNatureIndia.org. Coming soon. ನನ್ನ ಅನುಭವದ ಪ್ರಕಾರ ಈಗ ಮಳೆ ಬಿದ್ದರೆ ಈ ಸರೌಂಡಿಂಗ್ ಅಲ್ಲಿ ಎಲ್ಲೇ ಮಳೆ ಬಿದ್ದರೂ ಇಲ್ಲಿಗೆ ಬಂದು ಮಳೆ ಹೋಗ್ತದೆ. ಕಾರಣ ಏನು ಅಂತ ನಾನು ಬಹಳ ಆಶ್ಚರ್ಯ ಪಡ್ತಾ ಇದ್ದೀನಿ. ಈ ಬೆಳೆದಿರೋ ದಿಶೆಯಿಂದ ಹಸಿರು ಜಾಸ್ತಿ ಇರೋ ದಿಶೆಯಿಂದ ಮೋಡನ ತಡೆ ಹಿಡಿದು ಮಳೆ ಸುರಿಸ್ತದೆ ಅನ್ನೋ ಒಂದು ಅನುಭವ. ಜನಗಳು ತಾನೇ ಯಾರೇ ಆದರೂ ಈಗ ಹಿಂದೆ ಏನಾಗಿತ್ತು, ಮರಗಳಿತ್ತು, ಕಾಡೆಲ್ಲ ಕಡ್ದು 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 ಜಮೀನು ಮಾಡಿದ್ರು, ಮಳೆ ಕಡಿಮೆ ಆಯ್ತು. ಈಗೇನ್ ಮಾಡ್ತಾ ಇದ್ದಾರೆ, ತಿರ್ಗಾ ಮರ ಬೆಳೆಸಿ ಅಂತ ಬೆಳೆಸ್ತಾ ಇದ್ದಾರೆ, ಮರ ಬೆಳೆಸ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಕೇಂದ್ರ ಸರ್ಕಾರದವರು ಈ ಗ್ಯಾಸ್ ತಂದು ಮರ ಕಡಿಯೋದನ್ನ ಉಳಿಸಿದ್ರು. ಮರ ಕಡ್ದು ಹಳ್ಳಿ ಜನ ಸೌದೆ ಉಪಯೋಗಿಸ್ತಿದ್ದನ್ನ ಇವತ್ತು ಕಡಿಮೆ ಮಾಡಿದ್ರು. ಗ್ಯಾಸ್ ಇಲ್ಲದೆ ಇದ್ರೆ ನೋಡಿ ಸ್ವಾಮಿ, ನೀವೆಲ್ಲ ಸೌದೆ ಅಲ್ಲಲ್ಲೇ ಬಿದ್ದವೆ. ಮರಗಳು ಯಾರು ಕಡಿತಾ ಇಲ್ಲ, ನೆಡೋದು ಕಲ್ತಿದ್ದಾರೆ ನಮ್ಮ ರೈತರು. ನೆಡೋ ದೆಸೆಯಿಂದ ನಮಗೆ ಈ ನೇಚರ್ ಗಿಫ್ಟ್ ಅಂದ್ರೆ ಮಳೆ ಗಿಳೆ ಅವೆಲ್ಲ ತಡೆದು ಮಳೆ ಉಯಿಸ್ತದೆ, ರೈತರಿಗೆ ಅನುಕೂಲ ಆಯ್ತದೆ. ದಯಮಾಡಿ ನಮ್ಮ ರೈತರು ಯಾರೇ ಆಗಲಿ, ಆಮೇಲೆ ಈ ಮರ ಮನೆಗೆ ಸಾಮಾನು ಯಾವ್ದು ಫರ್ನಿಚರ್ ಸಾರು ಆಗಲಿ, ಮನೆ ಕಟ್ಟಕ್ಕಾಗಲಿ, ಕಿಟಕಿ ಬಾಗಿಲು ಯಾವ್ದಕ್ಕಾಗಲಿ ಬೇಕಾದ ಬೇಡಿಕೆ ಸಾಮಾನಿದು.
ಎಲ್ಲಾ ಮರಕ್ಕಿಂತಲೂ ಹೆಚ್ಚಿಗೆ ರೇಟ್ ಇರೋದು ಅಂದ್ರೆ ಸ್ಕ್ವೇರ್ ಫೀಟ್ಗೆ ತೇಗಿನ ಮರ ರೇಟು. ದಯಮಾಡಿ ನಮ್ಮ ರೈತರು ನೆಡಿ, 12ರಿಂದ 15 ಅಡಿ 20 ಅಡಿ ಡಿಸ್ಟೆನ್ಸ್ ಮಾಡಿ ನೆಡಿ, ಒಳ್ಳೆ ಆದಾಯ ಪಡೀರಿ, ನಿಮ್ಗೆ ದೇವರು ಒಳ್ಳೇದು ಮಾಡ್ತಾನೆ. ಆಮೇಲೆ ಮಳೆಗಾಲ ಚೆನ್ನಾಗಿ ಆಗುತ್ತೆ. ಇಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ.